ರಾಜ್ಯ ಕೈಪಾಳ್ಯದಲ್ಲಿ ಕುರ್ಚಿ ಫೈಟ್ ನಡುವೆ ಶಾಸಕರ ಫಾರಿನ್ ಟ್ರಿಪ್ ಸೌಂಡ್ ಮಾಡ್ತಾ ಇದೆ. ಮಧ್ಯರಾತ್ರಿ ಕಾಂಗ್ರೆಸ್ ಶಾಸಕರ ವಿದೇಶಿ ಪ್ರವಾಸ ಕೂಡ ಹಮ್ಮಿಕೊಂಡಿದ್ದಾರೆ. 11 ಮಂದಿ ಕಾಂಗ್ರೆಸ್ ಶಾಸಕರ ಪಡೆಯಿಂದ ಟ್ರಿಪ್ ಹೊರಟಿದ್ದಾರೆ. ಕುರ್ಚಿ ಫೈಟ್ ನಡುವೆ ಶಾಸಕರ ಫಾರಿನ್ ಟೂರ್ ಸೌಂಡ್ ಮಾಡ್ತಾ ಇದೆ. ನಿನ್ನೆ ಮಧ್ಯರಾತ್ರಿ ಕಾಂಗ್ರೆಸ್ ಶಾಸಕರು ವಿದೇಶ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ಸುಮಾರು 11 ಮಂದಿ ಕಾಂಗ್ರೆಸ್ ಶಾಸಕರ ಪಡೆಯಿಂದ ಟ್ರಿಪ್ ಹೊರಟಿರೋದು. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಿಂದ ಪ್ರಯಾಣವನ್ನ ಆರಂಭಿಸಿದ್ದಾರೆ. ಕೆಐಎ ಇದರಿಂದ ಫ್ಲೈಟ್ ಹತ್ತಿದ ಶಾಸಕರು ಎಂಎಲ್ಸಿಗಳು ಮಲೇಷಿಯನ್ ಲೈನ್ಸ್ನ ಫ್ಲೈಟ್ನಲ್ಲಿ ಪ್ರವಾಸವನ್ನ ಮಾಡ್ತಿದ್ದಾರೆ. ಆಸ್ಟ್ರೇಲಿಯಾಗೆ ನೇರ ವಿಮಾನ ಇಲ್ಲ, ಹೀಗಾಗಿ ಟ್ರಾನ್ಸಿಟ್ ವಿಮಾನದಲ್ಲಿ ನಾಯಕರ ಪ್ರವಾಸ ಹಮ್ಮಿಕೊಂಡಿರೋದು. ನಿಮಗೆ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಕುರ್ಚಿ ಫೈಟ್ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇತ್ತು. ಇದ್ರ ಮಧ್ಯದಲ್ಲಿ ಫಾರಿನ್ ಟ್ರಿಪ್ ಬಹಳ ದೊಡ್ಡ ಮಟ್ಟಿಗೆ ಸೌಂಡ್ ಮಾಡ್ತು, ಚರ್ಚೆಯನ್ನ ಹುಟ್ಟಾಕ್ತು. ಹೈಕಮಾಂಡ್ ಕೂಡ ಸಂಬಂಧಪಟ್ಟಂತೆ ರಿಪೋರ್ಟ್ ಕೇಳ್ತು. ಅದಾದ ನಂತರದಲ್ಲಿ ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟಂತೆ ಅಧ್ಯಯನ ನಡೆಸೋದಕ್ಕೆ ಶಾಸಕರು ಶಾಸಕರ ಮನವೊಲಿಕೆ ಮಾಡೋದು ಸರ್ವೇ ಸಾಮಾನ್ಯ ಅನ್ನುವಂಥ ಚರ್ಚೆಯೂ ಕೂಡ ಬಹಳ ದಿನಗಳಿಂದ ಕೇಳಿಬರ್ತಾ ಇದೆ. ಸದ್ಯ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆಯ ಗುಸುಗುಸು ಜೊತೆಗೆ ಗೊಂದಲ ಇದೆ. ಈ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಸುಮಾರು 20 ಶಾಸಕರ ಹೆಸರು ಕೇಳಿಬರ್ತಾ ಇತ್ತು. ಬಟ್ ಈಗ 11 ಮಂದಿ ಕಾಂಗ್ರೆಸ್ ಶಾಸಕರ ಪಡೆಯಿಂದ ಟ್ರಿಪ್ ಹೋಗಿರೋದು. ಇದ್ರ ಮಧ್ಯದಲ್ಲಿ ಅರ್ಧ ಜನ ಯಾಕೆ ಹೋಗಬೇಕು, ಈಗ ಫಾರ್ ಎಕ್ಸಾಂಪಲ್ ಹೇಳೋದು, ಅವ್ರು ಹೋಗಿ ಬಂದ ನಂತರದಲ್ಲಿ ಮೊದಲನೇದಾಗಿ ಮಾಧ್ಯಮದವ್ರು ಕೇಳ್ತಾರೆ ಯಾವ ಕಾರಣಕ್ಕೆ ಹೋಗಿದ್ರಿ, ಏನ್ ಚರ್ಚೆ ಆಯ್ತು, ಏನು ಅಧ್ಯಯನ ನಡೆಸಿದ್ರಿ ಅಂತ. ತದನಂತರದಲ್ಲಿ ಹೈಕಮಾಂಡ್ ಕೆಂಗಣಿಗೂ ಕೂಡ ಕಾರಣವಾಗಬಹುದು. ರಿಪೋರ್ಟ್ ಅನ್ನ ಇಟ್ಕೊಂಡು ಅಥವಾ ಏನ್ ಅಧ್ಯಯನ ಮಾಡಿದಿರಾ ಆ ರಿಪೋರ್ಟ್ ಕೊಡಿ ಅಂತ ಕೇಳಿದಾಗ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಆಗಿ ಮುಂದಿನ ದಿನದಲ್ಲಿ ಸಿಎಂ ಆಸೆ ಅಥವಾ ಆಕಾಂಕ್ಷಿಯಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೆಂಗಣ್ಣಿಗೂ ಇನ್ ಕೇಸ್ ಅವರು ಸಿಎಂ ಆಗಿ ಅಧಿಕಾರ ಹಂಚಿಕೆ ನಿಜಕ್ಕೂ ಕೂಡ ಮಾತುಕತೆ ಆಗಿ ಅವರೇನಾದ್ರೂ ಸಿಎಂ ಆದ್ರೆ ಈಗ ವಿದೇಶ ಪ್ರವಾಸದ ನೆಪ ಒಡ್ಡಿ ಏನಾದ್ರೂ ಚರ್ಚೆಯನ್ನ ಮಾಡೋದಕ್ಕೋಸ್ಕರ ಹೋಗಿದ್ರೆ ಆ ಶಾಸಕರಿಗೆ ಒಂದು ರೀತಿಯಲ್ಲಿ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಯಾವ ಕಾರಣಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಬಹುತೇಕ ಶಾಸಕರು ಟ್ರಿಪ್ ಮಾಡ್ತಾ ಇರೋದ್ರಿಂದ ಇದು ಡಿಕೆ ಶಿವಕುಮಾರ್ ಅವರ ಕೆಂಗಣ್ಣಿಗೆ ಗುರಿ ಆಗಬಹುದು. ಹಾಗಾಗಿ ಲೆಕ್ಕಾಚಾರ ಮಾಡಿಕೊಂಡು 20 ಜನ ಶಾಸಕರು ಹೋಗಬೇಕಾಗಿತ್ತು, 11 ಮಂದಿ ಹೋಗಿದ್ದಾರೆ. ಮೊದಲು ಬೆಂಗಳೂರಿನಿಂದ ಮಲೇಷ್ಯಾದ ಕೌಲಾಲಂಪುರಗೆ ಕಾಂಗ್ರೆಸ್ ನಾಯಕರು ಪ್ರಯಾಣವನ್ನ ಬೆಳೆಸ್ತಾರೆ. ಕೌಲಾಲಂಪುರದಿಂದ ಆಸ್ಟ್ರೇಲಿಯಾಗೆ ಅದಾದ ನಂತರದಲ್ಲಿ ಪ್ರಯಾಣ ಬೆಳೆಸ್ತಾರೆ. ಆಸ್ಟ್ರೇಲಿಯಾಗೆ ತೆರಳಲಿರುವ ಕಾಂಗ್ರೆಸ್ ಶಾಸಕರು ಈಗಾಗಲೇ 20 ಜನ ಶಾಸಕರು ಪರಿಷತ್ ಸದಸ್ಯರು ಸಾಮೂಹಿಕವಾಗಿ ವಿದೇಶ ಪ್ರವಾಸವನ್ನ ತೆರಳುತ್ತಾರೆ ಅನ್ನೋದು ಬಹಳ ಕುತೂಹಲವನ್ನ ಕೆರಳಿಸಿತ್ತು. ಬಟ್ ನಿನ್ನೆ ಮಧ್ಯರಾತ್ರಿ ಕೈಗೊಂಡ ಪ್ರವಾಸದಲ್ಲಿ ಗೊತ್ತಾಗ್ತಾ ಇದೆ 11 ಮಂದಿ ಕಾಂಗ್ರೆಸ್ ಶಾಸಕರ ಪಡೆಯಿಂದ ಟ್ರಿಪ್ ಹೋಗ್ತಿದ್ದಾರೆ ಅಂತ. ಬಹಳ ಮುಖ್ಯವಾಗಿ ಗಮನಿಸಬೇಕು, ಇವತ್ತು ಹೋದವರು, ಇವತ್ತು ತಾರೀಕು ಎಷ್ಟು 18 ಆಯಿತು, ಬಟ್ ಮಾರ್ಚ್ 1ನೇ ತಾರೀಕಿನವರೆಗೂ ಪ್ರವಾಸವನ್ನ ಕೈಗೊಳ್ತಾರೆ ಅನ್ನುವಂಥ ಮಾಹಿತಿ ಮೂಲದಿಂದ ಸಿಕ್ಕಿದೆ. ಶಾಸಕರು ಅಧ್ಯಯನ ಪ್ರವಾಸದ ನೆಪದಲ್ಲಿ ಆಸ್ಟ್ರೇಲಿಯಾಗೆ ಹಾರೋದಕ್ಕೆ ಈಗಾಗಲೇ ಸಜ್ಜಾಗಿದ್ದು ಆಯಿತು, ಹೋಗಿದ್ದು ಆಯಿತು 20 ಜನದಲ್ಲಿ 11 ಜನ. ಇದ್ರ ಮಧ್ಯದಲ್ಲಿ ಮಾರ್ಚ್ 1ನೇ ತಾರೀಕಿನವರೆಗೂ ಪ್ರವಾಸ ನಿಗದಿ ಆಗಿರೋದು ಗೊತ್ತಾಗ್ತಾ ಇದೆ. ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆ ಗಂಭೀರ ಸ್ವರೂಪ ಪಡ್ಕೊಳ್ತಾ ಇದೆ. ಶಾಸಕರ ಈ ನಡೆ ಚರ್ಚೆ ಗ್ರಾಸವಾಗ್ತಿದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಹೈಕಮಾಂಡ್ ಭೇಟಿಯಾಗಬೇಕು ಅನ್ನುವಂಥ ಕಾರಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪದೇ ಪದೇ ಸಮಯಾವಕಾಶ ಕೇಳ್ತಾ ಇದ್ರು. ತದನಂತರದಲ್ಲಿ ಅವಕಾಶ ಸಿಕ್ತು, ಹೋದ್ರು, ಮಾತನಾಡ್ಕೊಂಡು ಬಂದ್ರು. ಇದರ ಮಧ್ಯದಲ್ಲಿ ಟ್ರಿಪ್ ಮಾಡ್ತಾ ಇರೋದು ಬಹಳ ಚರ್ಚೆ ಗ್ರಾಸವಾಗ್ತಾ ಇರೋದು. ಇನ್ನು ವಿದೇಶಕ್ಕೆ ತೆರಳಿದಂತ ಶಾಸಕರಲ್ಲಿ ದೇವೇಂದ್ರಪ್ಪ, ಎಚ್.ಡಿ. ತಮ್ಮಯ್ಯ, ಹಂಪನಗೌಡ ಬಾದರ್ಲಿ, ಪುಟ್ಟರಂಗಶೆಟ್ಟಿ, ಹಾಗೆ ಬಿಎಂ ನಾಗರಾಜ್, ಯಶವಂತ ರಾಯಗೌಡ ಪಾಟೀಲ್, ಹಾಗೆ ಎಂಎಲ್ಸಿಗಳಾದ ಶರಣಗೌಡ ಬಯ್ಯಾಪುರ, ಡಿ ತಮ್ಮಯ್ಯ, ಹಾಗೆ ವಸಂತ್ ಕುಮಾರ್ ಜೊತೆಗೆ ನಾಗರಾಜ್ ಯಾದವ್, ಸಚಿವರಾದ ಎಸ್ ಮಲ್ಲಿಕಾರ್ಜುನ ಕೂಡ ಪ್ರಯಾಣವನ್ನ ಬೆಳೆಸಿದ್ದಾರೆ ಅನ್ನುವುದು ಗೊತ್ತಾಗ್ತಾ ಇದೆ. ಮೊದಲು ಯಾರ್ಯಾರು ಹೋಗ್ತಾರೆ ಅನ್ನುವಂಥ ಹೆಸರುಗಳಲ್ಲಿ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್, ಹಾಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂಥ ವಸಂತ್ ಕುಮಾರ್, ಶಾಸಕರಾದ ಪುಟ್ಟರಂಗಶೆಟ್ಟಿ, ಶಾಸಕ ಎಚ್.ಡಿ. ತಮ್ಮಯ್ಯ, ಶಾಸಕ ಹಂಪನಗೌಡ ಬಾದರ್ಲಿ, ಶಾಸಕ ದೇವೇಂದ್ರಪ್ಪ, ಹಾಗೆ ಶಾಸಕ ಯಶವಂತ ರಾಯಗೌಡ, ಶಾಸಕರಾಗಿರುವಂಥ ಬಿಎಂ ನಾಗರಾಜ್, ಜಿಟಿ ಪಾಟೀಲ್, ಹಾಗೆ ಅಲ್ಲಮ್ಮ ಪ್ರಭು ಪಾಟೀಲ್, ಬಸನಗೌಡ ದದ್ದಲ್,
ಎಆರ್ ಕೃಷ್ಣಮೂರ್ತಿ, ಬಸನಗೌಡ ತುರ್ವಿಹಾಳ್, ಬಿಬಿ ಚಿಮ್ಮನಕಟ್ಟಿ, ಮಹಂತೇಶ ಕೌಚಲಗಿ, ರಾಘವೇಂದ್ರ ಹಿಟ್ನಾಳ್, ಶರಣಗೌಡ ಬಯ್ಯಾಪುರ, ತಿಮ್ಮಯ್ಯ, ರಘುಮೂರ್ತಿ, ಅನಿಲ್ ಅವರ ಹೆಸರು ಕೇಳಿ ಬಂದಿತ್ತು. ಅಂದ್ರೆ 20 ಜನ ಶಾಸಕರ ಹೆಸರಲ್ಲಿ ಈಗ 11 ಜನ ಮಾತ್ರ ಹೋಗಿರೋದು ಗೊತ್ತಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರವಾಣಿ ಸಂಪರ್ಕದ ಮೂಲಕ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್. ಕುರ್ಚಿ ಫೈಟ್ ನಡುವೆ ಈಗ 20 ಜನ ಶಾಸಕರು ವಿದೇಶ ಪ್ರವಾಸವನ್ನ ಕೈಗೊಳ್ತಾರೆ ಅನ್ನುವಂತ ಕುತೂಹಲ ಮೂಡಿತ್ತು. ಇದರ ಮಧ್ಯದಲ್ಲಿ 11 ಜನ ಶಾಸಕರು ಹೋಗಿದ್ದಾರೆ. ಈಗ ಗೈರಾಗಿದ್ದಾರಲ್ಲ, ಯಾವ ಕಾರಣ ಗೈರಾಗಿದ್ದಾರೆ, ಯಾವ ವಿಚಾರವನ್ನ ಮುಂದಿಟ್ಕೊಂಡು ಉಳಿದ ಶಾಸಕರು ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ? ಡೇನಾ, ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ಜಂಜಾಟ ಜೋರಾಗಿ ಆಗ್ತಿದೆ. ಇದರ ನಡುವೆ ಶಾಸಕರು ಅದರಲ್ಲೂ ಕೂಡ ಸಿದ್ದರಾಮಯ್ಯ ಬಣದಲ್ಲಿ ಕೂತಿರ್ತಕ್ಕಂತ ಶಾಸಕರು ನಿನ್ನೆ ಪ್ರಮುಖವಾಗಿ 11 ಜನ ಸಿದ್ದರಾಮಯ್ಯದಲ್ಲಿ ಬಣದಲ್ಲಿ ಕೂತಿರ್ತಕ್ಕಂತ ಹೆಚ್ಚಿನ ಶಾಸಕರೇ ಫಾರಿನ್ ಟೂರ್ ನ ಕೈಗೊಂಡಿರುವಂತದ್ದು. ನಿನ್ನೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನೇರವಾಗಿ ಮಲೇಷ್ಯಾದ ಕೋಲಾಲಂಪುರ್ಗೆ ತೆರಳುತ್ತಿರುವಂತದ್ದು. ಆ ಒಂದು ಪಟ್ಟಿಯಲ್ಲಿ ಪ್ರಮುಖವಾಗಿ MLC ಗಳಾದಂತ ನಾಗರಾಜ್ ಯಾದವ್, ವಸಂತ್ ಕುಮಾರ್, ಹಂಪನಗೌಡ ಬಾದರ್ಲಿ, ಪ್ರಮುಖವಾಗಿ ಇಂತ ಒಂದು ಹಿರಿಯ ಶಾಸಕರು ಬಸವಂತ ದೇವೇಂದ್ರಪ್ಪ ಇವರೆಲ್ಲ ಸೇರ್ಕೊಂಡು ಒಂದಷ್ಟು ಶಾಸಕರು ವಿದೇಶಕ್ಕೆ ತೆರಳಿರುವಂತದ್ದು. ಅಂದ್ರೆ ರಾಜಕೀಯವಾಗಿ ತೆಗೆದುಕೊಳ್ಳೋದಾದ್ರೆ ಈ ಒಂದು ಇಂತ ಒಂದು ಪರಿಸ್ಥಿತಿಯಲ್ಲಿ ಶಾಸಕರು ವಿದೇಶ ಪ್ರವಾಸವನ್ನ ತೆಗೆದುಕೊಳ್ಳುವುದು ಬೇಡ ಅನ್ನುವಂತ ಒಂದು ಭಿನ್ನಾಭಿಪ್ರಾಯಗಳು ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿ ಬಂದಿತ್ತು. ಆದ್ರೆ ಅದನ್ನ ಹೊರತಾಗಿ ಕೂಡ ಕಾಂಗ್ರೆಸ್ ಶಾಸಕರು ಅದ್ರಲ್ಲೂ ಕೂಡ ಸಿದ್ದರಾಮಯ್ಯ ಬಣದಲ್ಲಿ ಕೂತಿರತಕ್ಕಂತ ಶಾಸಕರು ವಿದೇಶ ಪ್ರವಾಸನ ಕೈಗೊಂಡಿರುವಂತದ್ದು ಹಲವು ಸಂಚಲನಕ್ಕೆ ದಾರಿ ಮಾಡಿಕೊಟ್ಟಿದೆ. ಅದರ ನಂತರ ಒಟ್ಟು 20 ಶಾಸಕರಲ್ಲಿ 11 ಜನರು ಕೇವಲ ಒಂದು ಗುಂಪಾಗಿ ತೆರಳುತ್ತಿರುವಂತದ್ದು. ಅದಕ್ಕೂ ಕೂಡ ಒಂದಷ್ಟು ಹಲವಾರು ವ್ಯಾಖ್ಯಾನಗಳು ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಆಗ್ತಿದೆ. ಇವತ್ತು ಕೂಡ ಪ್ರಮುಖವಾಗಿ ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂಥ ಕೆ ವೆಂಕಟೇಶ್ ಅವರು ಕೂಡ ನಿನ್ನೆಯ ಒಂದು ಪ್ರವಾಸಕ್ಕೆ ತೆರಳಬೇಕಿತ್ತು. ಆದ್ರೆ ಆ ಕಾರಣಾಂತರಗಳಿಂದ ಒಂದಷ್ಟು ಶಾಸಕರು ಮತ್ತು ಸಚಿವರು ಕೂಡ ಇವತ್ತಿನ ಒಂದು ಪ್ರವಾಸದಲ್ಲಿ ಕೈಗೊಳ್ತಾರೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತಿದೆ. ಅದ್ರಲ್ಲಿ ಕೂಡ ರಾಘವೇಂದ್ರ ಹಿಟ್ನಾಳ್ ಆಗಿರ್ಬೋದು, ಪ್ರಮುಖವಾಗಿ ಯಾರೆಲ್ಲ ವೆಂಕಟೇಶ್ ಜೊತೆ ಗುರ್ತಿಸ್ಕೊಂಡಿದ್ದಾರೆ ಅವರು ಇವತ್ತಿನ ಒಂದು ಪ್ರವಾಸದಲ್ಲಿ ಕೈಗೊಳ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಆದ್ರೆ ಶಾಸಕರಲ್ಲಿ ಮೇಲ್ನೋಟಕ್ಕೆ ವಿದೇಶ ಪ್ರವಾಸ ಕೈಗೊಳ್ಳೋದಕ್ಕೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಶಾಸಕರ ಮಧ್ಯೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವವಾಗ್ತಿದೆ. ಇದಾಗಲೇ ಒಂದಷ್ಟು ಮಾಹಿತಿ ಪ್ರಕಾರ ನಿನ್ನೆ ಪ್ರವಾಸ ಕೈಗೊಂಡಿರ್ತಕ್ಕಂಥ ಶಾಸಕರು ಪ್ರತಿ ಶಾಸಕರು ಕೂಡ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಕರೆ ಮಾಡಿ ಯಾವ ಒಂದು ಉದ್ದೇಶಕ್ಕೆ ಈ ಒಂದು ಫಾರಿನ್ ಟೂರ್ ನ ಹೋಗ್ತಿದ್ದಾರೆ, ಜೊತೆಗೆ ಯಾರೆಲ್ಲ ಹೋಗ್ತಿದ್ದಾರೆ, ಇದರ ಉಸ್ತುವಾರಿ ಯಾರು ಎಂಬ ಒಂದು ಪ್ರಶ್ನೆಗೆ ಉತ್ತರನ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಶಾಸಕರಲ್ಲೇ ಒಂದಷ್ಟು ಭಿನ್ನಾಭಿಪ್ರಾಯ ಕೇಳಿಬಂತ ಮಾಹಿತಿಗಳ ಪ್ರಕಾರ ಕೆಲವೊಂದಷ್ಟು ಶಾಸಕರಿಗೆ ವೀಸಾ ಸಮಸ್ಯೆ ಆಗಿದೆ, ಕೆಲವೊಂದಷ್ಟು ಶಾಸಕರು ಕೊನೆಗಳಿಗೆ ಅವ್ರಿಗೆ ಇದ್ದು ನಂತರ ತಮ್ಮ ಒಂದು ಮುಂಚಿನ ಹೆಜ್ಜೆ ಇಡೋಣ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಹೀಗಾಗಿ ಹಲವು ಗೊಂದಲಗಳ ನಡುವೆ ಇದೀಗ ಕಾಂಗ್ರೆಸ್ ಶಾಸಕರು ಅದರಲ್ಲೂ ಕೂಡ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿರ್ತಕ್ಕಂಥ ಶಾಸಕರು ವಿದೇಶ ಪ್ರವಾಸನ ಕೈಗೊಂಡಿರುವಂತದ್ದು ಕೆಲವೊಂದ್ ಕಡೆ DKC ಬಣದ ಆಪ್ತರಿಗೆ ಒಂದಷ್ಟು ಅಲರ್ಟ್ ಆಗಿ ಹೆಜ್ಜೆ ಇಡುವಂತ ಒಂದು ಸಂದೇಶ ಇದು ರವಾನೆ ಆಗುತ್ತಾ, ಇದನ್ನೇ ತೆಗೆದುಕೊಂಡು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡ್ತಾರ ಅನ್ನೋದು ಕೂಡ ಇಲ್ಲಿಗ ಪ್ರಶ್ನೆ ಚರ್ಚೆ ಆಗ್ತಿರುವಂತದ್ದು. ದಯನ ಅಭಿಷೇಕ್, ಒಂದು ಕಡೆ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಅವರು ಹೇಳ್ತಾರೆ ನಮ್ಮ ಇಲಾಖೆಯ ವತಿಯಿಂದ ಯಾವುದೇ ಅಧ್ಯಯನಕ್ಕೆ ಕಳಿಸ್ತಾ ಇಲ್ಲ ಅಂತ ಸಂಬಂಧಪಟ್ಟಂತೆ ಹೈಕಮಾಂಡ್ಗೂ ಕೂಡ ವರದಿ ಕೊಟ್ರು. ಬಟ್ ಯಾವ ವಿಚಾರ ಇಟ್ಕೊಂಡು ಹೋಗಿದ್ದಾರೆ ಈಗ ಫಾರಿನ್ಗೆ, ಯಾವಾಗ ವಾಪಸ್ ಬರ್ತಾರೆ, ಡೀಟೇಲ್ಸ್ ಇದೆಯಾ? ಡಯನಾ, ಈಗ ಪ್ರಮುಖವಾಗಿ ಬರ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಹಿಂದೆ ಶಾಸಕರ ಫಾರಿನ್ ಟೂರ್ ವಿಚಾರಕ್ಕೆ ಸಚಿವ KS ವೆಂಕಟೇಶ್ ಕೂಡ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ನಾವು ಯಾವುದೇ ರೀತಿಯ ಸ್ಪಾನ್ಸರ್ ಮೂಲಕ ವಿದೇಶ ಪ್ರವಾಸಕ್ಕೆ ತೆರಳುತ್ತಿಲ್ಲ, ಬದಲಾಗಿ ಅವರವರೊಂದು ಸ್ವಂತ ಖರ್ಚಿನಲ್ಲಿ ಈ ಒಂದು ವಿದೇಶ ಪ್ರವಾಸನಕ್ಕೆ ಕೈಗೊಳ್ತಿದ್ದಾರೆ. ಅದ್ರಲ್ಲೂ ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಒಂದಷ್ಟು ಅಂಶಗಳನ್ನ ಅಧ್ಯಯನ ಮಾಡಿ ಅದನ್ನ ರಾಜ್ಯದಲ್ಲಿ ಅಳವಡಿಕೆ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಪ್ರವಾಸ ಶಾಸಕರಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಜೊತೆಗೆ ರಾಜ್ಯದ ಆಡಳಿತಾತ್ಮಕ ದೃಷ್ಟಿಯಿಂದಲೂ ಕೂಡ ಈ ಒಂದು ಪ್ರವಾಸ ಹೆಚ್ಚಿನ ಒಂದು ಪರಿಣಾಮಕಾರಿ ಬೀಳುತ್ತೆ ಅಂತ ಸಚಿವರು ಹೇಳಿದ್ರು. ಮಾಹಿತಿಗಳ ಪ್ರಕಾರ ಸುಮಾರು 12 ದಿನಗಳ ಕಾಲ ಅಂದ್ರೆ ಮಾರ್ಚ್ 1ನೇ ತಾರೀಕುವರೆಗೂ ಈ ಒಂದು ಪ್ರವಾಸ ಕಂಟಿನ್ಯೂ ಆಗುತ್ತೆ. ಮಾರ್ಚ್ 3ನೇ ತಾರೀಕು ಬಜೆಟ್ 6ನೇ ತಾರೀಕು ಫಿಕ್ಸ್ ಆಗಿರೋದ್ರಿಂದ ಮಾರ್ಚ್ 3ನೇ ತಾರೀಕು ಎಲ್ಲಾ ಶಾಸಕರು ಕೂಡ ಭಾರತಕ್ಕೆ ಬರ್ತಾರೆ. ಅದಾದ ನಂತರ ಈ ಒಂದು ಶಾಸಕರ ಫಾರಿನ್ ಟೂರ್ ವಿಚಾರ ಯಾವ ಒಂದು ಸ್ವರೂಪಕ್ಕೆ ಎದೆ ಮಾಡ್ಕೊಡುತ್ತೆ, ಯಾವ ಒಂದು ಗಂಭೀರ ಸ್ವರೂಪಕ್ಕೆ ಇದು ಕಾರಣ ಮಾಡ್ಕೊಡುತ್ತೆ ಅಂತ ಕೂಡ ಕಾದ್ ನೋಡ್ಬೇಕಾಗುತ್ತೆ. ಡಯನಾ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ 20 ಜನ ಶಾಸಕರ ಪಟ್ಟಿಯಲ್ಲಿ 11 ಜನ ಈಗ ತೆರಳಿದ್ದಾರೆ ಮಧ್ಯರಾತ್ರಿಯಲ್ಲಿ ಟ್ರಾನ್ಸಿಟ್ ವಿಮಾನದ ಮೂಲಕ. ನಂತರದಲ್ಲಿ ಈಗ ಮಾರ್ಚ್ 1ನೇ ತಾರೀಕು ವಾಪಸ್ ಬರ್ತಾರೆ ಅನ್ನುವಂತ ಮೂಲ ಮಾಹಿತಿ ಕೂಡ ಸಿಕ್ಕಿದೆ.
ಸ್ವಲ್ಪ ಡೌನ್ ಮಾಡಿ ಸರ್. ಟೀಕೆಗಳಿಗೆಲ್ಲ ಉತ್ಸಂತ ಹಾ ಸರ್. ಉತ್ಸವದಿದ್ರೆ ಉತ್ಸವ ಎಸ್ ಸರ್, ಕರೆಕ್ಟ್. ಆಗಿರ್ತಕ್ಕಂತ ಟೀಕೆ ಹಾ ಸರ್. ಇದು ಸುಮಾರು 2 ತಿಂಗಳ ಕೆಳಗಡೆನೆ ಸ್ವಲ್ಪ ಫಿಕ್ಸ್ ಡೌನ್ ಮಾಡಿ ಆಗಿರೋದು. ದಯವಿಟ್ಟು. 2 ತಿಂಗಳ ಕೆಳಗೆ ಫಿಕ್ಸ್ ಆಗಿರೋಂತ. ಎಸ್ ಸರ್. ಹಾಗಾಗಿ ಆ ಪ್ರವಾಸ ಹೊರಟಿರೋದು ನಿಜ. ಹಾ ಸರ್. ಇವರು ಟೀಕೆಗೂ ಮತ್ತು ನಾವು ಯಾವುದೇ ಬಣ ಮತ್ತೊಂದು ನಾವು ಕಾಂಗ್ರೆಸ್ಸಿಗರಷ್ಟೇ. ಎಸ್ ಸರ್. ಹಾಗಾಗಿ ಮನುಷ್ಯ ಆದಂತವನು ದೇಶ ಸುತ್ತಬೇಕು, ಕೋಶ ಓದ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ವಿ. ಅದಕ್ಕೆ ಬಿಟ್ರೆ ಇದಕ್ಕೇನು ವಿಶೇಷವಾಗಿ ಯಾರ್ಯಾರು ಶಾಸಕರು ಹೋಗ್ತಿದ್ರಿ ಸರ್? ಎಷ್ಟು ಜನ ಹೋಗ್ತಿದ್ರಿ ಸರ್? ನನಗೆ ಪಕ್ಕಾ ಮಾಹಿತಿ ಇಲ್ಲ. ಹಾ ಸರ್. ನನಗೆ ಗೊತ್ತಿರೋ ಪ್ರಕಾರ 20 ಶಾಸಕರ ಮೇಲೆ ಹೋಗ್ತಾರೆ. ಎಲ್ಲಿಗೆ ಹೋಗ್ತಿದ್ರಿ ಸರ್? ಈಗ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್. ಎಷ್ಟು ದಿನದ ಪ್ರವಾಸ ಸರ್ ಇದು ಸರ್? ಇದು ಬಹುತೇಕವಾಗಿ ನಾವು ಮಾರ್ಚ್ 3ಕ್ಕೆ ಇರುತ್ತೆ. ವೈಯಕ್ತಿಕ ಪ್ರವಾಸನ ಸರ್? ವೈಯಕ್ತಿಕ ಪ್ರವಾಸ. ಅಂದ್ರೆ ತಾವೆಲ್ಲ ಸ್ನೇಹಿತರೆಲ್ಲ ಗೂಡ್ಕೊಂಡು ಪ್ಲಾನ್ Yes, ಮಾಡಿದ್ರಿ yes. ಆಮೇಲೆ ಏನಾಗ್ತದಂದ್ರೆ ಸರ್? ಇತ್ತೀಚೆಗೆ ನಾವೇನಾದ್ರೂ ಸಿಂಗಲ್ ಹೋಗುವಷ್ಟು ನಮ್ಗಿನ್ನೂ ಕೆಲವೊಂದು ಹೊರದೇಶಕ್ಕೆ ತುಂಬಾ ದೂರ. ಹಾಗಾಗಿ ಪ್ರವಾಸ ಇರ್ಬೋದು ಅಥವಾ ಊಟ ಉಪಚಾರ ಇರ್ಬೋದು, ಭಾಷೆ, ಲ್ಯಾಂಗ್ವೇಜ್ ಇವೆಲ್ಲವೂ ವ್ಯತ್ಯಾಸ ಆಗೋದ್ರಿಂದ ಸಮಾನ ಮನಸ್ಸರು ನಮಗೆ ಬಹಳ ಬೇಕಾಗಿರೋದ್ರಿಂದ ಇದನ್ನ ನಾವು ಇಷ್ಟಪಟ್ಟು ಇನ್ನೂ ಹೋಗ್ತೀವಿ, ಮುಂದೆನೂ ಹೋಗಂತ ಸಂದರ್ಭ ಇದೆ. ಹೋಗ್ತೀನಿ. ಅದು ವಿಪಕ್ಷಗಳು ನನಗೆ- ಸರ್, ವಿಪಕ್ಷಗಳು ಟೀಕೆ ಮಾಡ್ತೀರಿ ಸರ್, ಅವ್ರಿಗೆ ಏನ್ ಹೇಳ್ತೀರಿ ಸರ್? ಅಲ್ಲಲ್ಲ, ಈಗ ಕೇಳ್ರಿ ಹೇಳ್ತದನ್ನ ಅಂತದ್ ಏನಾದ್ರ ಹೇಳೋದು ಅಪ್ರಸ್ತುತ ಅವ್ರಿಗೆ ಹೇಳಂತದ್ದು. ಹಾ ಸರ್. ಹಾಗಾಗಿ ಅಂತದ್ದು ಏನೂ ಇಲ್ಲ. ಇದ್ರೆ ನಮ್ಮ ಇವತ್ತು ನಮ್ಮನ್ನ ಕೇಳೋರು ಒಂದು ಆಡಳಿತ ಪಕ್ಷ ಇದೆ, ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದ್ದಾರೆ. ಹಾಗಾಗಿ ಅಂತ ಇತ್ತು ಅಂದ್ರೆ ಹೋಗ ಅಗತ್ಯತೆ ಏನಿರ್ಲಿಲ್ಲ ನಾವು. ಸರ್ ಎಲ್ಲ ಆಯ್ತು. ಥ್ಯಾಂಕ್ ಯು.